ಶಕ್ತಿ ಸೌಧ ಅಂತ ಕರೆಸಿಕೊಳ್ಳುವಂತಹ ವಿಧಾನಸೌಧದಲ್ಲಿ ಜನ ಮಾತನಾಡೋದು ರಿಯಲ್ ಕೂತವರೆಲ್ಲ ಬರೀ ತಿನ್ನೋರೇ ಅಂತ ಹೇಳ್ತಾರೆ. ಅದೇನು ತಿಂತಾರೋ ಗೊತ್ತಿಲ್ಲ, ಇರಲಿ ಅದು. ಆದರೆ ಈಗ 300 ಗ್ರಾಂ ಚಿನ್ನ ಅಂತೆ, 1.5 ಲಕ್ಷ ಹಣ ಅಂತೆ ಕಳ್ಳತನ ಆಗೋಗಿದೆ. ವಿಧಾನಸೌಧ ಒಳಗಡೆಗಾದರೂ ಹೋಗಿದ್ದು ಹೇಗೆ ಈ ದುಡ್ಡು? ವಿಧಾನಸೌಧ ಒಳಗಡೆಗೆ ಹೋಗಿದ್ದಾದರೂ ಹೇಗೆ ಚಿನ್ನ? ಸ್ಕ್ಯಾನಿಂಗ್ ಮಾಡಲ್ವಾ? ಪ್ರಶ್ನೆಗಳು ಬರಲ್ವಾ ಈ ವಿಚಾರದಲ್ಲಿ? ತಗೊಂಡು ಹೋಗಿದ್ಯಾಕೆ? ಕಳ್ಳತನ ಮಾಡಿದ್ಯಾರು? ಹಿಡಿದಿದ್ದು ಹೇಗೆ? ಇವೆಲ್ಲ ಪ್ರಶ್ನೆಗಳು ಈಗ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಸ್ಟೋರಿ ನೋಡಿ, ನಿಮಗೂ ಬರುತ್ತೆ ಆ ಪ್ರಶ್ನೆಗಳು. ಶಕ್ತಿಸೌಧ ವಿಧಾನಸೌಧದಲ್ಲಿ ನಡೆಯಿತು ಕಳ್ಳತನ. ಸಚಿವ ಬೈರತಿ ಸುರೇಶ್ ಕಚೇರಿಯಲ್ಲೇ ಕಳವು. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ಮಾಯ. ಹೌದು, ಇಷ್ಟು ದಿನ ಯಾರದ್ದೋ ಮನೆಯಲ್ಲಿ, ಯಾವುದೋ ರಸ್ತೆ, ಆಫೀಸ್ನಲ್ಲಿ ಚಿನ್ನಾಭರಣ ಕಳುವಾಗೋದು ಅಥವಾ ನಗದು ಕಳುವಾಗೋದು ಕೇಳಿದ್ರಿ. ಈಗ ವಿಧಾನಸೌಧದಲ್ಲೇ ಚಿನ್ನಾಭರಣ, ನಗದು ಎರಡೂ ಕಳ್ಳತನವಾಗಿದೆ. ಎಸ್, ರಾಜ್ಯದ ಆಡಳಿತ ಶಕ್ತಿ ಕೇಂದ್ರವಾದ ವಿಧಾನಸೌಧದ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಸದಾ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವ ವಿಧಾನಸೌಧದ ಪ್ರಭಾವಿ ಸಚಿವರೊಬ್ಬರ ಕಚೇರಿಯಲ್ಲೇ ಕಳ್ಳತನ ನಡೆದಿದ್ದು, ಲಕ್ಷಾಂತರ ರೂಪಾಯಿ ನಗದು ಮತ್ತು 100 ಗ್ರಾಂ ಚಿನ್ನಾಭರಣ ಕಳ್ಳರ ಪಾಲಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಿಧಾನಸೌಧದ ಸಚಿವ ಬೈರತಿ ಸುರೇಶ್ ಕಚೇರಿಗೆ ಕಳೆದ ಕೆಲ ದಿನಗಳ ಹಿಂದೆ ನವೀನ್ ಎಂಬಾತ ಅದೊಂದು ಕೆಲಸದ ಮೇಲೆ ಕಚೇರಿಗೆ ಹೋಗಿದ್ದ. ಹಾಗೆ ಹೋದ ನವೀನ್ ಕೆಲಸ ಮುಗಿಸಿ ವಾಪಸ್ ಬಂದು ಮನೆಯಲ್ಲಿ ಚೆಕ್ ಮಾಡಿಕೊಳ್ಳುವಾಗ ತಾನು ತೆಗೆದುಕೊಂಡು ಹೋಗಿದ್ದ ಬ್ಯಾಗ್ ವಿಧಾನಸೌಧದ ಕಚೇರಿಯಲ್ಲೇ ಬಿಟ್ಟು ಬಂದಿರೋದು ನೆನಪಿಗೆ ಬಂದಿತ್ತು. ತಕ್ಷಣ ಕಚೇರಿಗೆ ವಾಪಸ್ ಹೋಗಿ ನೋಡಿದ ವೇಳೆ ಅಲ್ಲಿ ಯಾವುದೇ ಬ್ಯಾಗ್ ಇರಲಿಲ್ಲ. ಗಾಬರಿಯಿಂದ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಪೊಲೀಸರ ಪರಿಶೀಲನೆ ವೇಳೆ ಅಸಲಿ ಸತ್ಯ ಬಯಲು. ಕಚೇರಿಯ ಡಿ ಗ್ರೂಪ್ ಸಿಬ್ಬಂದಿಯಿಂದಲೇ ಕಳ್ಳತನ. ಆ ಬ್ಯಾಗ್ನಲ್ಲಿ ಇದ್ದಿದ್ದು ಬರೋಬ್ಬರಿ 300 ಗ್ರಾಂ ಚಿನ್ನ, 1.5 ಲಕ್ಷ ರೂಪಾಯಿ ನಗದು. ಈ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪರಿಶೀಲನೆ ನಡೆಸಿದ ವೇಳೆ ಕಳ್ಳತನದ ಅಸಲಿ ಸಂಗತಿ ಬಯಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಅಸಲಿ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಅಲ್ಲೇ ಕೆಲಸ ಮಾಡುವ ಡಿ ಗ್ರೂಪ್ ನೌಕರ ಆಂಟೋನಿ ಎಂಬಾತ ಚಿನ್ನಾಭರಣ, ನಗದು ಕದ್ದಿದ್ದ. ಕೈಚೀಲವನ್ನ ಹಿಡಿದುಕೊಂಡು ಹೋಗುತ್ತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದರ ಆಧಾರದ ಮೇಲೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಆತನಿಂದ ಚಿನ್ನ, ನಗದು ವಶಕ್ಕೆ ಪಡೆದಿದ್ದಾರೆ. ದೂರುದಾರ ನವೀನ್ ಬಳಿ ಬರೋಬ್ಬರಿ 300 ಗ್ರಾಂ ಚಿನ್ನಾಭರಣ ಮತ್ತೆ 1.5 ಲಕ್ಷ ನಗದು ಇದ್ದ ಬ್ಯಾಗ್ ಯಾವಾಗ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ತಕ್ಷಣ ಆತ ಹೋಗಿ ವಿಧಾನಸೌಧ ಪೊಲೀಸರಿಗೆ ದೂರು ನೀಡಿದ್ದ. ದೂರು ದಾಖಲು ಮಾಡಿಕೊಂಡಂತ ವಿಧಾನಸೌಧ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದಂಥ ವೇಳೆಯಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಡಿ ಗ್ರೂಪ್ ನೌಕರ ಆಂಟೋನಿ ಎಂಬುವನು ಆ ಬ್ಯಾಗ್ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು CCTV ದೃಶ್ಯಗಳಲ್ಲಿ ಗೊತ್ತಾಗಿತ್ತು. ತಕ್ಷಣ ಆತನನ್ನು ವಶಕ್ಕೆ ಪಡೆದು 300 ಗ್ರಾಂ ಚಿನ್ನಾಭರಣ ಮತ್ತು 1.5 ಲಕ್ಷ ನಗದನ್ನು ವಶಕ್ಕೆ ಪಡೆದಿರುವಂಥದ್ದು. ವಿಧಾನಸೌಧದೊಳಗೆ ಚಿನ್ನಾಭರಣ, ನಗದು ಹೋಗಿದ್ದು ಹೇಗೆ? ಚಿನ್ನದ ಸಮೇತ ಸಚಿವರ ಕಚೇರಿಗೆ ಹೋಗಿದ್ದು ಯಾಕೆ? ಭದ್ರತಾ ವೈಫಲ್ಯ ಬಗ್ಗೆಯೂ ಪೊಲೀಸರ ತನಿಖೆ. ಇಂಥದೊಂದು ಪ್ರಶ್ನೆ ಸದ್ಯ ಎಲ್ಲರನ್ನೂ ಕಾಡ್ತಿದೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ವಿಧಾನಸೌಧದ ಒಳಗೆ ಹೋಗಬೇಕು ಅಂದ್ರೆ ಎಂಟ್ರಿಯಲ್ಲಿ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಮೆಟಲ್ ಡಿಟೆಕ್ಟರ್ ಇರುತ್ತೆ. ಅಲ್ಲಿ ಯಾವುದೇ ವಸ್ತುಗಳು ಇದ್ರೂ ಪತ್ತೆಯಾಗುತ್ತೆ. ಹೀಗಿದ್ರು ದೂರುದಾರ ನವೀನ್ 300 ಗ್ರಾಂ ಚಿನ್ನ, 1.5 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ದು ಹೇಗೆ? ಯಾವ ಕೆಲಸದ ವಿಚಾರಕ್ಕೆ ಹೋಗಿದ್ದ? ಬೈರತಿ ಸುರೇಶ್ ಕಚೇರಿಗೆ ಹೋಗಿದ್ದು ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ. ವಿಧಾನಸೌಧಕ್ಕೆ ಯಾವುದೇ ವ್ಯಕ್ತಿ ಒಳಗಡೆ ಹೋಗಬೇಕು ಅಂದ್ರೂ ಕೂಡ ಹಲವು ಕಡೆಗಳಲ್ಲಿ ಚೆಕಿಂಗ್ ಇರುತ್ತೆ. ಅದ್ರ ಜೊತೆಗೆ ಮೆಟಲ್ ಡಿಟೆಕ್ಟರ್ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ಪತ್ತೆ ಆಗುತ್ತೆ. ಆದರೆ ದೂರುದಾರ ನವೀನ್ ವಿಧಾನಸೌಧ ಒಳಗಡೆ 1.5 ಲಕ್ಷ ನಗದು ಮತ್ತೆ 300 ಗ್ರಾಂ ಚಿನ್ನಾಭರಣ ತೆಗೆದುಕೊಂಡು ಹೋಗಿದ್ದು ಹೇಗೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಗೆ ಯಾಕೆ ಹೋಗಿದ್ದು ಮತ್ತೆ ಯಾವ ಉದ್ದೇಶಕ್ಕೋಸ್ಕರ ಆತ ಅಲ್ಲಿ ಹೋಗಿದ್ದ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಪೊಲೀಸರು, ಕಚೇರಿ ಸಿಬ್ಬಂದಿ ಸೈಲೆಂಟ್ ಆಗಿದ್ದಾರೆ. ಇದು ಚಿನ್ನಾಭರಣ, ನಗದು ಕಳವು ಮತ್ತು ಪತ್ತೆ ಹಿಂದೆ ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ.